ಸೀತಾ, ಲಕ್ಷ್ಮಣ, ಅಣ್ಣ ಅತ್ತ ನೋಡು, ಕೆಂದುಳಿಯು ಎದ್ದು ನಭೋಮಂಡಲವನ್ನು ಮುತ್ತಿರುವುದು. ತುರುಗುಗಳ ಕುರಬಡದಿಂದ ಎದ್ದ ಕೆಂದೂಳನ್ನು ನೋಡಿದರೆ ಯಾರೋ ರಾಜಪುತ್ರರು ನಮ್ಮ ಬೇಟೆಗಾಗಿ ಬಂದಿರುವರು. ಹೋಗಿ ನೋಡಿಕೊಂಡು ಬಾ. ಆಗಲಿ ಅಣ್ಣ. ಭರತ ಶತ್ರುಘ್ನರು ಆ ಭ್ರಷ್ಟ ಕೈಗೆ ಪ್ರೇರಿತರಾಗಿ ನಮ್ಮನ್ನು ಕೊಲ್ಲಲು ಇತ್ತಡಲೇ ಬರುತ್ತಿರುವರು. ಅಣ್ಣ, ನಿನ್ನ ಅಪ್ಪಣೆಯನ್ನು ಕೊಟ್ಟರೆ ಅವರನ್ನು ಒಂದೇ ಬಾಣದಿಂದ ಸಂಹರಿಸಿಬಿಡುವ. ಶಾಂತನಾಗು ಸೌಮಿತ್ರಿ. ಭರತನ ಸೋದರ ಪ್ರೇಮವನ್ನು ನೀನರಿಯೇ. ಅವನು ನಮ್ಮ ನಾಶಕ್ಕಾಗಿ ಬರುತ್ತಿರುವನೋ ಅಥವಾ ಕ್ಷಮೆಯಾಚನೆಗಾಗಿ ಬರುತ್ತಿರುವನು, ತಿಳಿದು ನೋಡೋಣ. ಆಗಲಿ ಅಣ್ಣ. ಎಲ್ಲಿರುವ ರಾಘವ ಕಾನನ ಮಧ್ಯದಿ ಅಣ್ಣ ಅಣ್ಣ ನಮಸ್ಕರಿಸುವುದು. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಮೇಲಿಡಿ. ಭರತ ಶತ್ರುಘ್ನರೇ, ನಿಮ್ಮನ್ನು ನೋಡಿದ ಕೂಡಲೇ ನನಗೆ ಮಹಾದಾನಂದವಾಯಿತು. ಏನು ಆನಂದವಣ್ಣ? ವಜ್ರ ವೈಡೂರ್ಯ ಖಚಿತವಾದ ವಸ್ತ್ರಾಭರಣಗಳಿಂದ ಅಲಂಕೃತನಾಗಿ ಅಯೋಧ್ಯೆಯ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನಿನ್ನನ್ನು ಈ ರೂಪದಲ್ಲಿ ನೋಡುತ್ತಿರುವ ನಾವೆಂತಹ ಪಾಪಿಗಳಣ್ಣ, ನಾವೆಂತಹ ಪಾಪಿಗಳು. ಭರತ ಅಣ್ಣ, ನನಗೆ ಅರಣ್ಯವಾಸವೇ ಬಹಳ ದುಃಖಕರವಾಗಿರುವುದು. ಭರತ, ಅಣ್ಣ, ನೀನು ಮಾವನ ಮನೆಯಿಂದ ಯಾವಾಗ ಬಂದೆ? ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿನ್ನನ್ನು ನೆನೆದು ಹಿಂಬಲಿಸಿ ನಿರುತ್ಸಾಹದಿಂದ ಹೊರಟು ಬಂದೆನು. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಯೋಗಕ್ಷೇಮವನ್ನು ಕೇಳಲು ನನಗೆ ಸಂದೇಹವಾಗುತ್ತದೆ, ಸಾತುರವಾಗುತ್ತಿದೆ. ಭರತ ಅಣ್ಣ, ಅಯೋಧ್ಯೆಯ ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳುತ್ತೇನೆ, ಹೇಳುವೆಯಾ ಭರತ? ಹೇಳುವೆನು ಅಣ್ಣ. ಮೊದಲನೆಯದಾಗಿ ನಮಗೆ ಅಕಾರ ಉಕಾರ ಮಕಾರಗಳ ರಸಪಾನ ಮಾಡಿಸಿದ ಸಪ್ತ ಋಷಿಗಳಲ್ಲೇ ಶ್ರೇಷ್ಠರೆನಿಸಿಕೊಂಡ ಗುರು ವಸಿಷ್ಠ ಮಹರ್ಷಿಗಳು ಕ್ಷೇಮವೇ? ಕ್ಷೇಮದಿಂದಿರುವರು ಅಣ್ಣ. ಸಚಿವರಲ್ಲಿ ಶ್ರೇಷ್ಠರಾದ ಮಂತ್ರಿ ಸುಮಂತ್ರರು ಕುಶಲವೇ? ಸುಮಂತ್ರರು ಕುಶಲದಿಂದಿದ್ದಾರಣ್ಣ. ಪತಿಯ ಎದುರಿನಲ್ಲಿ ಕಣ್ಣೀರು ಸುರಿಸುತ್ತಾ ಮೌನವಾಗಿ ಬೀಳ್ಕೊಟ್ಟ ಸೋದರ ಲಕ್ಷ್ಮಣನ ತಾಯಿ ಸುಮಿತ್ರಾದೇವಿಯವರು ಕ್ಷೇಮವೇ? ಮಾತೆಯವರು ಕ್ಷೇಮದಿಂದಿದ್ದಾರಣ್ಣ. ಭರತ, ನವಮಾಸಗಳು ಒತ್ತು ಎತ್ತು ಮುತ್ತಿಟ್ಟು ತುತ್ತಿಟ್ಟು ಜೋಪಾನ ಮಾಡಿ ನಮ್ಮನ್ನು ಸಾಕಿ ಸಲುಹಿದ ನನ್ನ ಹೆತ್ತಮ್ಮ, ಕಳುಹಿಸಿ ಕೊಡಲಾರದ ಸಂಕಟದಲ್ಲಿ ನಮ್ಮನ್ನು ಬೀಳ್ಕೊಟ್ಟ ನನ್ನ ತಾಯಿ ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರೇ ಭರತ? ಕೌಸಲ್ಯ ಮಾತೆಯವರು ಕ್ಷೇಮದಿಂದಿದ್ದಾರಣ್ಣ. ಭರತ, ಈ ರಾಮನಿಗೆ ಆ ರಾಮವಾಸವನ್ನು ಕಲ್ಪಿಸಿಕೊಟ್ಟು ನನಗೆ ಅನೇಕ ಮನಿಗಳ ಪಾದ ಸೇವೆಯನ್ನು ಮಾಡುವ ಅವಕಾಶವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ ಅಂದರೆ ನನ್ನ ಚಿಕ್ಕಮ್ಮ ಕೈಕಾಮಾತೆಯವರು ಕ್ಷೇಮದಿಂದಿರುವರೇ ಭರತ? ಅವಳ ಕ್ಷೇಮಕ್ಕೆ ಏನಣ್ಣ ಕೊರತೆ? ಚೆನ್ನಾಗಿಯೇ ಇರುವರು. ಈಗ ಹೇಳು ಭರತ, ಹೀಗೆ ಹೇಳು. 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ ನಮ್ಮಂತಹ 4 ಸುಪುತ್ರರನ್ನು
ಪಡೆದುದಲ್ಲದೆ ಕಟುವಾಂಗ ಎಂಬ ಹೆಸರಿನಿಂದಿದ್ದವನು ಪುಷ್ಪರಥ ಎಂಬ ಅನ್ವರ್ಥ ನಾಮವನ್ನು ಹೊಂದಿ ದೇವಾಸುರರ ಯುದ್ಧದಲ್ಲಿ ದಶದಿಕ್ಕುಗಳಿಗೂ ರಥವನ್ನು ಚಲಿಸಿ ಒಬ್ಬನೇ ರಥಿಕನಾಗಿ ಹೋರಾಡಿ ಜಯವನ್ನು ಹೊಂದಿ ದೇವಾನುದೇವತೆಗಳಿಂದ ದಶರಥ 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 ಎಂದು ಬಿರುದಾಂಕಿತವನ್ನು ಪಡೆದ ಭರತ ನಿಮ್ಮೆಲ್ಲರ ಪೂಜ್ಯ ಜನಕನೂ ಕ್ಷೇಮವೇ? ಇನ್ನೆಲ್ಲಿಯೇ ಕ್ಷೇಮವಣ್ಣ? ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತು. ಏನು ಹೇಳುತ್ತಿರುವೆ ಭರತ? ಏನೆಂದು ಹೇಳಲಿ? ಏನು ಹೇಳುತ್ತಿರುವೆ ಅಣ್ಣ? ದುಷ್ಟ ಕೈಕೆ ದೆಸೆಯಿಂದ ನಿನಗುಂಟಾದ ವ್ಯಸನವನ್ನು ಸಹಿಸಲಾರದೆ ನಿನ್ನಲ್ಲಿಯೇ ಅತ್ಯಂತ ಪ್ರೀತಿಯನ್ನಿಟ್ಟಿದ್ದ ಜನಕನು ನೀವುಗಳು ಪಟ್ಟಣವನ್ನು ಬಿಟ್ಟು ಹೊರಟ ಕೂಡಲೇ ನಿಮ್ಮಗಳ ಅಗಲಿಕೆಯ ನೋವಿನಿಂದಲೇ ಪರಿತಪಿಸುತ್ತಾ ಪರಲೋಕವಾಸಿಯಾದರಣ್ಣ. ಜನಕ 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 ಕಡೆಗೂ ನಮ್ಮನ್ನಗಲಿ ಪರಲೋಕವಾಸಿಯಾದೆಯ. ಏ ತಂದೆ, ಸ್ವರ್ಗದಲ್ಲಿರುವ ನಿನಗೆ ಇಲ್ಲಿಂದಲೇ ವಂದಿಸು, ಇಲ್ಲಿಂದಲೇ ವಂದಿಸು. ಜನಕ, ನಮ್ಮ ಅಗಲಿಕೆಯನ್ನು ತಾಳಲಾರದೆ ಪರಲೋಕವಾಸಿಯಾದೆಯ. ನಿಮ್ಮ ಅವಸಾನ ಕಾಲದಲ್ಲಿ ನಿಮ್ಮ ಬಳಿಯಲ್ಲಿದ್ದು ನಿಮ್ಮ ಸೇವೆ ಮಾಡುವ ಭಾಗ್ಯ ಈ ರಾಮನ ಅಣಿಯಲ್ಲಿ ಬರೆಯಲಿಲ್ಲವಲ್ಲ ಭರತ. ಅಣ್ಣ, ನೀನೇ ಪುಣ್ಯಶಾಲಿಯಪ್ಪ. ಜನಕನ ಅವಸಾನ ಕಾಲದಲ್ಲಿ ಅವನ ಬಳಿಯಲ್ಲಿದ್ದು ಅವನ ಸೇವೆ ಮಾಡಿರುವೆ. ಇಲ್ಲಣ್ಣ, ಇಲ್ಲ. ಅಂತಹ ಮಹಾಪುಣ್ಯವು ನಮಗೆ ದೊರೆತಿದ್ದರೆ ಈ ವ್ಯಸನಕ್ಕೆ ಕಾರಣವಿರುತ್ತಿರಲಿಲ್ಲ. ತಂದೆಯವರ ಅಂತ್ಯಕಾಲದಲ್ಲಿ ನಾವುಗಳು ಸಹ ಅವರ ಬಳಿಯಲ್ಲಿ ಇರಲಿಲ್ಲವಣ್ಣ. ಏನು, ನೀವು ಸಹ ಜನಕನ ಬಳಿ ಇರಲಿಲ್ಲವೇ? ಇರಲಿಲ್ಲವಣ್ಣ. ಹೇ ದಶರಥ, ಹೇ ದಶರಥ ಚಕ್ರವರ್ತಿ, 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ನಮ್ಮಂತಹ 4 ಸುಪುತ್ರರನ್ನು ಪಡೆದ ನೀನು ನಿಮ್ಮ ಅವಸಾನ ಕಾಲದಲ್ಲಿ ನಿಮ್ಮ ಬಳಿಯಲ್ಲಿದ್ದು ನಿಮ್ಮ ಬಾಯಿಗೆ ಯಾರೊಬ್ಬರೂ ಗಂಗೋದಕವನ್ನು ಬಿಡಲಿಲ್ಲವೇ? ಅಯ್ಯೋ ಅಯ್ಯೋ, ನಾವೆಂತಹ ನಿರ್ಭಾಗ್ಯಶಾಲಿಗಳು, ನಾವೆಂತಹ ನಿರ್ಭಾಗ್ಯಶಾಲಿಗಳು. ಹೋಗು ತಮ್ಮ, ಹೋಗು. ಕಳೆದು ಹೋದುದನ್ನೆಲ್ಲ
ಚಿಂತಿಸಿ ಫಲವಿಲ್ಲ. ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ. ನಿನ್ನ ಮಾತೆಯ ಆಜ್ಞೆಯ ಪ್ರಕಾರ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡು. ಅಣ್ಣ, ತ್ರಿಕರ್ಣ ಸಾಕ್ಷಿಯಾಗಿಯೂ ನಾನು ನಿನ್ನ ಸೇವಾಭಾಗ್ಯವನ್ನು ಬಯಸಿ ಬಂದನೇ ಹೊರತು ಅಯೋಧ್ಯೆಯ ಸಿಂಹಾಸನವನ್ನಲ್ಲ ಅಣ್ಣ, ಸಿಂಹಾಸನವನ್ನಲ್ಲ. ನೀನಿಲ್ಲದ ಅಯೋಧ್ಯೆಯಲ್ಲಿ ನಾವುಗಳು ವಾಸ ಮಾಡಲಾರೆವಣ್ಣ, ವಾಸ ಮಾಡಲಾರೆವು. ಅಲ್ಲದೆ ಮಾತೆಯರೆಲ್ಲರೂ ಪತಿಯನ್ನು ಕಳೆದುಕೊಂಡ ದುಃಖದಿಂದಲೂ ನಿಮ್ಮಗಳ ಅಗಲಿಕೆಯ ದುಃಖದಿಂದಲೂ ನಿಮ್ಮನ್ನೇ ನೆನೆದು ಕಣ್ಣೀರಿಡುತ್ತಿರುವರು. ಅಯೋಧ್ಯೆಯ ಪುರಜನರು ನಿನ್ನ ಆಗಮನವನ್ನೇ ಎದುರು ನೋಡುತ್ತಿರುವರು. ಅಯೋಧ್ಯ ರಾಜಲಕ್ಷ್ಮಿಯು ಅನಾಥಳಾಗಿ ಹಂಬಲಿಸುತ್ತಿರುವುದು. ಆದ್ದರಿಂದ ಕೃಪೆ ಮಾಡಿ ನೀವು ಅಯೋಧ್ಯೆಗೆ ಬಂದು ಪಟ್ಟಾಭಿಷಕ್ತರಾಗಿ ದುಃಖ ತಪ್ತೆಯರಾದ ಮಾತೆಯರನ್ನು, ಪ್ರಜೆಗಳನ್ನು, ನಮ್ಮನ್ನು ಸಂತೋಷಪಡಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ಇಲ್ಲ ಭರತ, ನಿನಗೆ ಒಲಿದು ಬಂದಿರುವ ರಾಜ್ಯವನ್ನು ನಾನು ಏರುವುದಾದರೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗುವುದಿಲ್ಲವೇ ಭರತ? ಅಣ್ಣ, ಜನನೀ ಜನಕರಿಂದ ಲಭಿಸಿರುವ ರಾಜ್ಯವನ್ನು ನಾನೇ ನನ್ನ ಕೈಯಾರ ನಿನಗೆ ಧಾರೆ ಎರೆಯುವಾಗ ದತ್ತಾಪಹಾರ ದೋಷವೆಲ್ಲಿಂದ ಬಂತಣ್ಣ? ನೀನೇ ಹೇಳು. ಭರತ, ನೀನು ಏನೇ ಹೇಳಿದರೂ ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಣ್ಣ, ನೀನು ಏನೇ ಹೇಳಿದರೂ ಅಯೋಧ್ಯೆಯ ರಾಜ ಶ್ರೀರಾಮಚಂದ್ರನೇ ಹೊರತು ಈ ಭರತನಲ್ಲಣ್ಣ, ಭರತನಲ್ಲ. ಹಾಗಾದರೆ ಅಯೋಧ್ಯೆಯ ರಾಜ ಏನನ್ನಾದರೂ ಹೇಳಿದರೂ ಕೇಳುವೆಯಾ ಭರತ? ಅಗತ್ಯವಾಗಿ ಅಣ್ಣ. ಹಾಗಾದರೆ ಕೇಳು. ಅಯೋಧ್ಯೆಯ ರಾಜ ಶ್ರೀರಾಮಚಂದ್ರನ ಹೊರತು ಶ್ರೀರಾಮಚಂದ್ರ ಆಜ್ಞೆ ಮಾಡುತ್ತಿರುವನು. ನೀನು ಅಯೋಧ್ಯೆಗೆ ತೆರಳಿ ನಿನ್ನ ಮಾತೆಯ ಆಜ್ಞೆಯ ಪ್ರಕಾರ ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡು. ಅಣ್ಣ, ನಾನು 14 ವರ್ಷ ವನವಾಸ ಮುಗಿದ ಮರುದಿನವೇ ನಿನಗೆ ದರ್ಶನವನ್ನು ನೀಡುತ್ತೇನೆ. ಅಣ್ಣ, ನೀನು ಎಷ್ಟೇ ಹೇಳಿದರೂ ನನಗೆ ಸಹಮತವಿಲ್ಲ. ನೀನು ವಾಸ ಮಾಡದ ಆ ಅಯೋಧ್ಯೆಯಲ್ಲಿ ಆ ಸಿಂಹಾಸನವನ್ನು ನಿನ್ನ ಪಾದ ಸಾಕ್ಷಿಯಾಗಿಯೂ ಹತ್ತಲಾರಣ್ಣ, ಹತ್ತಲಾರನು. ಇದು ಖಂಡಿತವೆಂದು ತಿಳಿ. ಅಲ್ಲದೆ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬರದ ಹೊರತು ನಾವು ಪುರಪ್ರವೇಶ ಮಾಡುವುದಿಲ್ಲವೆಂದು ನಿನ್ನ ಪ್ರಜೆಗಳ ಮುಂದೆ ಪ್ರತಿಜ್ಞೆ ಮಾಡಿ ಬಂದಿರುವೆವು. ಆದ್ದರಿಂದ ಶ್ರೀರಾಮಚಂದ್ರನೇ ಅಯೋಧ್ಯೆಯ ರಾಜನೆಂದು ಪ್ರಜೆಗಳ ನಂಬಿಕೆಗಾಗಿ ಪವಿತ್ರವಾದ ಈ ನಿನ್ನ ಪಾದುಕೆಗಳನ್ನಾದರೂ ದಯಪಾಲಿಸಿದರೆ ಅವುಗಳನ್ನು ಸಿಂಹಾಸನದ ಮೇಲಿಟ್ಟು ಅವುಗಳಿಗೆ ಪಟ್ಟಾಭಿಷೇಕ ಮಾಡಿ ನೆಪ ಮಾತ್ರಕ್ಕೆ ನಿನ್ನ ನಾಮಸ್ಮರಣೆಯಲ್ಲಿ ರಾಜ್ಯ ಕಾರ್ಯಗಳನ್ನು ನೋಡಿಕೊಳ್ಳು. ಇದಕ್ಕೆ ತಮ್ಮ ಅಪ್ಪಣೆಯಾಗಲಿ. ಹಾಗೇ ಆಗಲಿ. ತೆಗೆದುಕೋ ಈ ಪಾದುಕೆಗಳನ್ನ. ಶ್ರೀರಾಮಚಂದ್ರನ ಪಾದರಕ್ಷಣೆ ಮಾಡುವ ಈ ಪಾದುಕೆಗಳಿಗೆ ಒದಗಿದ ಭಾಗ್ಯ ಜಗತ್ತಿನಲ್ಲಿ ಬೇರಾರಿಗೂ ಲಭಿಸಲಿಲ್ಲ, ಬೇರಾರಿಗೂ ಲಭಿಸಲಿಲ್ಲ. ತನ್ನೊಡಲ ತಾಪವಂ ತಡೆವಿರಿತು ತವಕದಿಂಪಾಲಿಸಿದ ತಾಯಿಗೆ ಭಾಗ್ಯಮಿಲ್ಲ. ತನ್ನ ಒಡಲ ತಾಪವಂ ತಡೆವಿರಿತು ತವಕದಿಂಪಾಲಿಸಿದ ತಾಯಿಗೆ ಭಾಗ್ಯಮಿಲ್ಲ. ಸಹಜದಿಂ ಸಹಕರಿಸಿ
ಶ್ರೀರಾಮಚಂದ್ರನ ಸಹಜಾತರಾಗಿ ಜನಿಸಿದೆ ಮಗಿ ಭಾಗ್ಯವಿಲ್ಲ. ಆ ಪರಮ ಜಪ ತಪ ಪುಣ್ಯ ಪಾದಾರ್ಚನೆಗಳಿಂ ಪೂಜಿಸಿದ ಪರಮ ಜಪ ತಪ ಪುಣ್ಯ ಪಾದಾರ್ಚನೆಗಳಿಂ ಪೂಜಿಸಿದ ಮುನಿ ಜನರ ಪಾಲಿಗೂ ಈ ಭಾಗ್ಯವಿಲ್ಲ. ಈ ಭಾಗ್ಯವಿಲ್ಲ. ಆ ಮರವಂ ಕಡಿದು ಕಾಲಿ ನಿಂತುಳಿದೋ ಕಾಡು ಮರವಂ ಕಡಿದು ಕಾಲಿ ನಿಂತುಳಿದೋ ಪಾಡು ಪಡುತ್ತಿದ್ದೊಡೆ ಮರವಂ ಕಡಿದು ಕಾಲಿ ನಿಂತುಳಿದು ಪಾಡು ಪಡುತ್ತಿದ್ದೊಡೆ ನಾಡಿಗೊಡೆತನವ ಕೈಗೊಂಡು ರಾರಾಜಿಸುವಲ್ಲಿಪ್ಪ ಈ ಜೋಡುಗಳಿಗೊದಗಿದ ಭಾಗ್ಯ ಯಮಗಿಲ್ಲ ಮಕ್ಕಳಿಯರಿಗಿಲ್ಲ ಜಗದೇ. ಜಗದೇ ಧನ್ಯರಾದೆವು ಅಣ್ಣ, ಧನ್ಯರಾದೆವು. ಅಣ್ಣ, ನೀವುಗಳೆಲ್ಲರೂ ವನವಾಸ ಮಾಡುವಾಗ ನಮಗೆ ಮಾತ್ರ ಭವನವಾಸವೇ? ಇಲ್ಲಣ್ಣ, ಇಲ್ಲ. ನಿಮ್ಮಗಳ ವನವಾಸ ಮುಗಿಯುವ ತನಕ ನಾನೂ ಸಹ ಮುನಿವೇಶಧಾರಿಯಾಗಿ ನಂದಿ ಗ್ರಾಮದಲ್ಲಿ ವಾಸ ಮಾಡಿಕೊಂಡು ಅಗಣ್ಯ ವ್ರತೋಪಾಸನೆಯಿಂದ ದೇಹವನ್ನು ದಂಡಿಸುವೆನು. ತಾಯಿ ಮಾಡಿದ ಅಪರಾಧಕ್ಕೆ ಮಗನಿಗೆ ಇದೇ ತಕ್ಕ ಪ್ರಾಯಶ್ಚಿತ್ತ. ಅಣ್ಣ, 14 ವರ್ಷಗಳ ವನವಾಸ ಕಳೆದ ಮರುದಿನವೇ ನೀನು ಅಯೋಧ್ಯೆಗೆ ಬಂದು ರಾಜ್ಯಭಾರವನ್ನು ವಹಿಸಿಕೊಳ್ಳಬೇಕು. ಇಲ್ಲವಾದಲ್ಲಿ ಕೂಡಲೇ ನಾನು ಅಗ್ನಿ ಪ್ರವೇಶ ಮಾಡುವೆನು. ಇದಕ್ಕೆ ನಿನ್ನ ಪಾದುಕೆಗಳೇ ಸಾಕು. ಜಗದ ವಿರಾಮ ಸುನಾಮ ಶ್ರೀರಾಮ. ಜಗದ ವಿರಾಮ ಸುನಾಮ ಶ್ರೀರಾಮ. ಜಗದ ವಿರಾಮ ಜಗದ
ರಾಮ ಅಣ್ಣ, ನೋಡಿದೆಯ ಭರತನ ಸೋದರ ಪ್ರೇಮವನ್ನು. ಅವನನ್ನು ದುಷ್ಟನೆಂದು ಭಾವಿಸಿ ಬಿಟ್ಟಿದೆಯಲ್ಲ ಸಹೋದರ. ಅಣ್ಣ, ಅಜ್ಞಾನದಿಂದ ಆಡಿದ ಮಾತನ್ನು ನಾನು ಕ್ಷಮಿಸಬೇಕು ಅಣ್ಣ. ಧರ್ಮಜ್ಞನಾದ ನಿನಗೆ ನಾನು ಪ್ರತಿ ಹೇಳಲಾರೆನು ಅಣ್ಣ, ಪ್ರತಿ ಹೇಳಲಾರೆನು. ಲಕ್ಷ್ಮಣ, ಅಣ್ಣ, ಈ ಪ್ರದೇಶವು ಅಯೋಧ್ಯೆಗೆ ಸಮೀಪದಲ್ಲಿ ಇರುವುದರಿಂದ ಪ್ರಜೆಗಳು ಆಗಾಗ ಬಂದು ಪದೇ ಪದೇ ನಮ್ಮನ್ನು ಕಾಡುವರು. ಆದ್ದರಿಂದ ದಂಡಕಾರಣ್ಯವನ್ನು ಕುರಿತು ಪ್ರಯಾಣ ಮಾಡೋಣವೇ? ಹಾಗೆ ಆಗಲಿ ಅಣ್ಣ. ಮೇವು ಬರಲಿ ಹೋ, ಎನಗೆ ಮೇವು ಬರಲಿ ಹೋ, ಮೇವು ಬರಲಿ ಹೋ, ಎನಗೆ ಮೇವು ಬರಲಿ ಹೋ. ಆರಿ ವೇಷವ ತೋರಿ, ಆರಿ ವೇಷವ ತೋರಿ, ತಿರುಗಿರಿದು ತಿನ್ನವೆಲ್ಲ ಮುರಿ ಮುರಿದು, ತಿರುಗಿರಿದು ತಿನ್ನವೆಲ್ಲ ಮುರಿ ಮುರಿದು ಮುಕ್ಕು ಜೀವ ಮಾವ ಮೇವು ಬರಲಿ ಹೋ. ಪ್ರಾಣಹಿಂಸೆ ಮಾಡುವುದರಲ್ಲಿ ನನಗಿಂತ ಮಿಗಿಲಾದವರು ಈ ತ್ರಿಭುವನದಲ್ಲಿ ಯಾರೋ ಇರಲಾರರು. ನಮ್ಮಣ್ಣನಾದ ಸ್ವರ್ಣಲಂಕಾಧೀಶ್ವರ ರಾವಣ ಸಾರ್ವಭೌಮನಿಂದ ಆಜ್ಞಾಪಿಸಲ್ಪಟ್ಟಂದಿನಿಂದ ಈ ನನ್ನ ದಂಡಕಾರಣ್ಯವನ್ನು ಬಹಳ ಚೆನ್ನಾಗಿ ಪರಿಪಾಲಿಸಿಕೊಂಡು ಬಂದಿರುವನು. ಅಲ್ಲದೆ ನನ್ನ ಸುಕುಮಾರನಾದ ಶಮ್ಮಕಾಸುರನು ಸೂರ್ಯ ದೇವರನ್ನು ಕುರಿತು ಘೋರವಾದ ತಪಸ್ಸನ್ನಾಚರಿಸಿ ಅಮೋಘವಾದ ಅಸ್ತ್ರವೊಂದನ್ನು ಈ ದಿನ ವರವಾಗಿ ಪಡೆಯುತ್ತಿರುವನು. ಆತನಿಗೆ ಬೇಕಾದ ಮದ್ಯ ಮಾಂಸಗಳನ್ನು ಸಿದ್ಧಪಡಿಸಿರುವನು. ಮಗನೇ ಶಮ್ಮುಕಾಸುರ, ಎಲ್ಲಿರ್ಬೇಕಂದ? ಅಲ್ಲಿ ಕೂಡ ತಪಸ್ಸನ್ನು ಆಚರಿಸ್ತಿರೋನು. ಮಗನೇ ಕಂದ, ಅಯ್ಯೋ ಶಮ್ಮುಕಾಸುರ, ಹೆತ್ತ ಒಡಲಿಗೆ ಕಿಚ್ಚಿಟ್ಟೆ ಆ ಕಂದ. ಯಾರೋ ನನ್ನ ಸುಕುಮಾರರ ಶಿರಚ್ಛೇದನ ಮಾಡಿರಬರಲ್ಲ, ಯಾರಾಗಿರಬಹುದು?
ರಕ್ತ, ಬಿಸಿಯಾದ ರಕ್ತ, ರುಂಡ ಮುಂಡಗಳ ಚಿಮ್ಮೆ ಹರಿತಿರುವುದನ್ನು ನೋಡಿದ್ರಿ. ನನ್ನ ಸುಕುಮಾರನನ್ನು ಕೊಂದ ಪಾಪಿಗಳು ಈ ನನ್ನ ದಂಡಕಾರಣಿಯಿಂದ ಬಹಳ ದೂರ ಹೋಗಿರಲಾರರು. ಯಾರಾಗಿರಬಹುದು? ನರವಾಸನೆ, ಮಾನವರ ಸುಳಿವನ್ನೇ ಕಾಣದ ಈ ನನ್ನ ದಂಡಕಾರಣ್ಯದಲ್ಲಿ ನರಮಾನವರ ವಾಸನೆ. ಅವರೇನಾದ್ರು ಈ ಕೃತ್ಯವನ್ನೇ ಎಸಗಿರಬಹುದು. ಯಾರೇ ಆಗಿರ್ಲಿ, ಎಲ್ಲಿ ಇರಲಿ, ಹಾಗೆ ಹಿಡಿದು ಗಾಸಾಗತನಾಗಿದ್ರು ನುಂಗಿ ಉದರದ ಕಿಚ್ಚನ್ನು ಆರಿಸಿಕೊಳ್ಳುವೆನು. ನರಮಾಂಸವನ್ನು ತಿಂದು ಆನಂದಿಸುವನು. ನರ ಕಣ್ಣು ಗುಡ್ಡಗಳ ಉರ್ದು ತುಂಡಿಗಾಯ ಮಾಡಿ, ನರ ಕಣ್ಣು ಗುಡ್ಡಗಳ ಉರ್ದು ತುಂಡಿಗಾಯ ಮಾಡಿ, ಕಳ್ಳಗಿತ್ತು ಸೇವೆಗೆ ಪಾಯಸ ಮಾಡಿ ತಿನ್ನುವೆ. ಕಳ್ಳಗಿತ್ತು ಸೇವೆಗೆ ಪಾಯಸ ಮಾಡಿ ತಿನ್ನುವೆ. ಎಂದು ನಾನು ಎಂದು ನಾನು ಹೋಗೆಂದು ನಾನು ಬಂದುವೆ ಆನಂದವ, ಸಂದೇಹವಿಲ್ಲದೆ ಆನಂದವ, ಸಂದೇಹವಿಲ್ಲದೆ ತಿಂದು ಆನಂದವ. ಎಂದು ನಾನು ಎಂದು ನಾನು ಎಂದು ನಾನು ಬಂದುವೆ ಆನಂದವ, ಆನಂದವ, ಆನಂದವ. ನೋಡೆ ಈ ಲತೆಗಳು, ನೋಡೆ ಈ ಲತೆಗಳು, ಈ ನೋಡೆ ಈ ಲತೆಗಳು, ಎತ್ತ ನೋಡೆ ಅತ್ತ ಲತೆಗಳು, ಚಿತ್ತಕ್ಕೆ ಮುದವಿ ಎತ್ತ ನೋಡೆ ಅತ್ತ ಲತೆಗಳು, ಚಿತ್ತಕ್ಕೆ ಮುದವೀವುದು. ಚಿತ್ತಚಾರಿ ನೋಡಲ ಮಮ, ಸೀತಾ ಚಿತ್ತಕ್ಕೆ ಮುದವಿ ಮುದೋ, ಚಿತ್ತಕ್ಕೆ ಮುದವಿ ಮುದೋ, ಕುಸುತೇಂದ್ರೆ ನೋಡೆ, ಕುಸುತೇಂದ್ರೆ ನೋಡೆ, ಇವನಾಳಿ ಮೆರೆಯುವ ಸೊಬಗಿದ ನಾಳಿ ಮೆರೆಯುವ ಸೊಬಗಿದ, ನಾಳಿ ಮೆರೆಯುವ ಸೊಬಗಿದ, ನಾಳಿ ಮೆರೆಯುವ ಸೊಬಗಿದ, ನಾಳಿ ಮೆರೆವ ಸೊಬಗ ಸೀತಾ. ಇವನಾಳಿ ಮೆರೆಯುವ ಸೊಬಗಿದ, ಇವನಾಳಿ ಮೆರೆಯುವ ಸೊಬಗಿದ, ಇವನಾಳಿ ಮೆರೆಯುವ ಸೊಬಗಿದ, ಇವನಾಳಿ ಮೆರೆಯುವ ಸೊಬಗಿದ, ಕುಸುತೇಂದ್ರೆ ನೋಡೆ, ಕುಸುತೇಂದ್ರೆ ನೋಡೆ, ಎತ್ತ ನೋಡೆ ಅತ್ತ ಲತೆಗಳು. ಸೀತಾ ಸ್ವಾಮಿ
ದಿವ್ಯ ಸೌಂದರ್ಯವನ್ನು ನೋಡಿದೆಯಾ? ಎಷ್ಟೊಂದು ಮನೋಹರವಾಗಿರುವುದು ಜಾನಕಿ. ಸ್ವಾಮಿ, ತುಂಬಿದ ಫಲಪುಷ್ಪಗಳಿಂದಲೂ ಕಣ್ಣು ಕೋರೈಸುವ ಸರೋವರಗಳಿಂದಲೂ ಜಾನಕಿ, ಸೀತಾ, ಸ್ವಾಮಿ, ಶುಕಪಿಕ ನಾದಗಳಿಂದಲೂ ಕೂಡಿದ ಈ ನಮ್ಮ ಕ್ಲೇಶಗಳನ್ನೆಲ್ಲವನ್ನು ಕಳೆಯುವಂತಹ ಸುಂದರವಾದ ತಾಣವೇ ಈ ಪಂಚವಟಿ. ನಿಜ ಸ್ವಾಮಿ. ಸೀತಾ, ಪ್ರಾಣೇಶ್ವರ ಅರಮನೆಯಲ್ಲಿ ಹಂಸತೂಲಿಕಾ ತಲ್ಪದ ಮೇಲೆ ಕುಳಿತು ದಾಸದಾಸರಿಯಿಂದ ಸೇವೆಯನ್ನು ಮಾಡಿಸಿಕೊಳ್ಳುತ್ತಾ ಮೃಷ್ಟಾನ್ನ ಭೋಜನಗಳನ್ನು ಸವಿಯುತ್ತಾ ದಾಸದಾಸರಿಂದ ಸೇವೆಯನ್ನು ಮಾಡಿಸಿಕೊಂಡು ಆನಂದದಿಂದ ಇರಬೇಕಾದ ನಿನ್ನನ್ನು, ಆನಂದದಿಂದ ಕಾಲವನ್ನು ಕಳೆಯಬೇಕಾದ ನಿನ್ನನ್ನು ಈ ಕಾನನಕ್ಕೆ ಕರೆತಂದನಲ್ಲ ಎಂಬ ಬೇಸರವೂ ಉಂಟೆ. ಅದೆಂದಿಗೂ ಸಾಧ್ಯವಿಲ್ಲ ಪ್ರಾಣೇಶ್ವರ. ಪತಿಯ ಸೇವೆಯೇ ಪರಮೇಶ್ವರನ ಸೇವೆ ಅಲ್ಲವೇ? ನನ್ನನ್ನು ನೋಡಬಾರದೆ? ಇಲ್ಲಿ ಹಂಸತೂಲಿಕಾ ತಲ್ಪವಿಲ್ಲದಿದ್ದರೂ ದರ್ಭಾಸನಕ್ಕೇನು ಕಮ್ಮಿ ಇಲ್ಲ. ಅಲ್ಲದೆ ನೀವಿರುವ ಈ ಸುಂದರವಾದ ಸ್ಥಳವೇ ಪಂಚವಟಿ ಮಹಾಕ್ಷೇತ್ರವಲ್ಲವೇ ಪ್ರಾಣೇಶ್ವರ? ಹೌದು ಸೀತಾ. ಸ್ವಾಮಿ, ಆಶಾ ಜೀವನ ಶುಭ ದಿನ ಹೊಸತನವನು ಕಂಡೇ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ. ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ. ಆಶಾ ಜೀವನ ಶುಭ ದಿನ ನಲಿವೆ ಮನವೇ ನಲಿವೆ ಹೊಸತನ ಬಯಸಿದೆ. ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ. ಆಶಾ ಜೀವನ ಶುಭ ದಿನ. ಪ್ರಾಣೇಶ್ವರ, ಏನನ್ನು ನೋಡುತ್ತಿದ್ದೀರಿ?
ಎನ್ನ ಮನವ ಸೆಳೆಯಿತನ್ನ. ನಿಜವೇ ಸೀತಾ, ಸ್ವಾಮಿ? ಮಧುರ ಮಧುರ ನಿನ್ನ ಗಾನ ಎನ್ನ ಮನವ ಸೆಳೆಯಿತನ್ನ. ಸಂಗ ಸಂಗದಲ್ಲಿ ಶೃಂಗ ಸಂಗದಲ್ಲಿ ಸಂಗ ಸಂಗದ ಸಂಗ ಸುಖದಲ್ಲಿ ತನ್ನೆತ ಮರೆತಿದೆ. ಪ್ರಾಣಿ ಸತನ ಬಯಸಿದೆ. ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ. ಆಶಾ ಜೀವನ ಶುಭ ದಿನ ನಲಿವೆ ಒಲವೇ ನಲಿವೆ ಒಲವೇ ಹೊಸತನದಲ್ಲಿ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ. ಆಶಾ ಜೀವನ ಶುಭ ದಿನ. ಪ್ರಾಣೇಶ್ವರ, ಸೀತಾ, ಆ ಅರಮನೆ ವಾಸಕ್ಕಿಂತಲೂ ಈ ಅರಣ್ಯ ವಾಸವೇ ಎಷ್ಟೊಂದು ಸುಂದರವಾಗಿರುವುದಲ್ಲವೇ ಸ್ವಾಮಿ? ನಿಜ ಸೀತಾ, ನಿಜ. ಹಾಗಾದ್ರೆ ನಮ್ಮ 14 ವರ್ಷದ ವನವಾಸವನ್ನು ಈ ಸ್ಥಳದಲ್ಲಿ ಕಳೆಯೋಣವೇ? ಆಗಬಹುದು, ಆಗಬಹುದು. ಹಾಗೆ ಆಗಲಿ ಸೀತಾ. ಆ ಲಕ್ಷ್ಮಣನು ಲಕ್ಷ್ಮಣನು ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನೂ ಬರಲೇ ಇಲ್ಲವಲ್ಲ. ನನ್ನನ್ನು ನೋಡುವುದೇ ಇಲ್ಲವಲ್ಲ. ಲಕ್ಷ್ಮಣನು ಈ ಪರ್ಣಶಾಲೆಯನ್ನು ಎಷ್ಟು ಸುಂದರವಾಗಿ ನಿರ್ಮಿಸಿರುವನು. ಆಯ್ತು. ನಿಜ ಸ್ವಾಮಿ. ಅದು ಸರಿ, ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನೂ ಬರಲೇ ಇಲ್ಲವಲ್ಲ. ಬರುತ್ತಿರುವರು ಬರುತ್ತಿರುವರು. ತೆಗೆದುಕೊಳ್ಳೋಣ ಫಲಗಳು. ಈ ಫಲಗಳನ್ನು 2 ಬಾಳೆಹಣ್ಣು. ಅಲ್ಲಿಡು. ಈ ಖಡ್ಗ ಯಾವುದು? ಅಣ್ಣ, ಓರ್ವ ರಾಕ್ಷಸಿಯು ಅರಣ್ಯದಲ್ಲಿ ತಪವನ್ನು ಆಚರಿಸುತ್ತಿರಲು ಆ ತಪಸ್ಸಿಗೆ ಮೆಚ್ಚಿ ಭಗವಾನ್ ಭಾಸ್ಕರನು ಈ ಖಡ್ಗವನ್ನು ಕೊಡುತ್ತಿರುವಾಗ ಈ ಖಡ್ಗವನ್ನು ನಾನೇ ಪಡೆದು ಈ ಖಡ್ಗದಿಂದಲೇ ಆ ರಕ್ಕಸಿಯನ್ನು ಸಂಹರಿಸಿ ಬಂದೆನಣ್ಣ. ಕಡೆಗೂ ಸಂಹರಿಸಿದೆಯಾ? ಹೌದಣ್ಣ. ಚಿಂತೆ ಇಲ್ಲ, ನಿನ್ನ ಆತ್ಮರಕ್ಷಣೆಗಾಗಿ ಆ ಖಡ್ಗವು ನಿನ್ನ ಬಳಿಯಲ್ಲೇ ಇರಲಿ. ಆಗಲಿ ಅಣ್ಣ. ಪ್ರಾಣೇಶ್ವರ, ಸ್ವಾಮಿ ಬನ್ನಿ ಕುಳಿತುಕೊಳ್ಳಿ. ಸಮೀಪದಲ್ಲೆಲ್ಲೋ ನರ ವಾಸನೆ ಬರುತ್ತಿರೋದಲ್ಲ. ನನ್ನ ನಾಸಿಕವೇನೋ ಮೋಸ ಹೋಗಿಲ್ಲ. ಎಲ್ಲಾರೋ ಈರ್ವರ್ಣರು, ಓರ್ವ ಸ್ತ್ರೀ ಮತ್ತೋರ್ವ ಪುರುಷ ಇಬ್ಬರನ್ನು ಹಾಗೆ ಹಿಡಿದುಕೊಂಡು ಮೊದಲು ಆ ಶಿರಸ್ಸುಗಳನ್ನೇ ಕರಕ್ಕೆಂದು ಅಗಿದು ನುಂಗಿ ನಂತರ ದೇಹವನ್ನು ಶತಚಿತ್ರವನ್ನಾಗಿ ಕತ್ತರಿಸಿ ಒಂದೇ ಬಾರಿಗೆ ಆಪೋಷಣೆ ಮಾಡಿಕೊಂಡು ಎಷ್ಟೊಂದು ಸುಂದರನಾಗಿರುವನು. ಇಂಥ ಸುರಸುಂದರಾಂಗನನ್ನು ಆರಂಭ ಲಂಕಾಪಟ್ಟಣದಲ್ಲಿ ಆಗಲಿ ಈ ನನ್ನ ದಂಡಕಾರಣದಲ್ಲಿ ಎಲ್ಲಿಯೂ ನೋಡಿರಲಿಲ್ವಲ್ಲ. ಏನಾದರೂ ಆಗಲಿ ಇವನನ್ನು ಮಾತ್ರ ಬಿಡಬಾರ್ದು. ಬಹಳ ಸುಂದರನಾಗಿರುವನು. ದುಂಡು ಮಲ್ಲಿಗೆಯ ಹೂವ ಮಂಡೆಯಲ್ಲಿ ಮುಡಿದುಕೊಂಡು, ದುಂಡು ಮಲ್ಲಿಗೆಯ ಹೂವ ಮಂಡೆಯಲ್ಲಿ ಮುಡಿದುಕೊಂಡು ಗಂಡನನ್ನ ನನ್ನ ಗಂಡನನ್ನ ಆ ಗಂಡನನ್ನ ನನ್ನ ಗಂಡನನ್ನ ಮಾಡಿಕೊಂಡು ಗಂಡವನ್ನು ಕುಡಿಯು ನಾನೇ ತನ್ನ ಪರಿಸುವೆ ನಾನೇ ಏನಾದರೂ ಆಗಲಿ ಪರಿಸುವೆ
ಪ್ರತ್ಯಕ್ಷನಾಗುವನು. ಜೈ ಶಾಂಭವಿ. ನಾನೀಗಲೇ ವರ್ಷವೆನು ನಾನೀಗಲೇ ಏನಾದರೂ ಆಗಲಿ ಒಲಿಸುವೆನು, ಏನಾದರೂ ಆಗಲಿ ಒಲಿಸುವೆನು, ನಾನೀಗಲೇ ವರ್ಷವೆನು ನಾನೀಗಲೇ. ಆಹಾ, ಯೌವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಮಗನಾದ ಶಂಭುಕನೊಬ್ಬನೇ ಸತ್ತರೂ ಪರವಾಗಿಲ್ಲ, ಒಬ್ಬನೇ ತಾನೆ. ಈ ಸುರಸುಂದರಾಂಗನನ್ನು ನಾನೇನಾದರೂ ಮದುವೆಯಾದರೆ ಕರ್ರಗಿರುವ 100 ಮಕ್ಕಳನ್ನು ಒಂದೇ ಸಾರಿ ಹಡೆಯಬಹುದಲ್ಲ. ನಾನೊಬ್ಬಳೇ ತಾನೇ ಈ ಲೋಕಕ್ಕೆಲ್ಲ ಸುಂದರಿಯು. ಸುಂದರಿ ಎಲ್ಲವೇ ಜಗದೊಳಗೇನ, ಸುಂದರಿ ಎಲ್ಲವೇ ಜಗದೊಳಗೇನ, ಈ ಜಗದೊಳಗೆ ಭೂ ಜಗದೊಳಗೆ, ಈ ಜಗದೊಳಗೆ ಭೂ ಜಗದೊಳಗೆ, ಸುಂದರಿ ಎಲ್ಲವೇ ಜಗದೊಳಗೇನ, ಜಗದೊಳಗೇನ. ಆಹಾ, ಎಷ್ಟೊಂದು ಸುರಸುಂದರಾಂಗನಾಗಿರುವನು. ಈತನನ್ನು ವರಿಸದೆ ಹೋದರೆ ಈ ಜನ್ಮವೇ ವ್ಯರ್ಥವಲ್ಲವೇ? ಇರಲಿ, ನಾನೇ ಆತನ ಬಳಿಗೆ ಹೋಗಿ ಆತನೇ ನನ್ನನ್ನು ಮೋಹಿಸುವಂತೆ ಮಾಡುವೆನು. ಮನೋಹರ, ಪ್ರಿಯಕರ, ಮನೋಹರ. ಯಾರಮ್ಮ ನೀನು? ಅಮ್ಮ ಎಂದು ಕರೆಯಬೇಡ, ಸ್ವಲ್ಪ ಎದ್ದು ಮುಂದಕ್ಕೆ ಬರ ಬರ ಬರ. ನೋಡು, ಇಷ್ಟೊತ್ತಿನಲ್ಲಿ ಅಮ್ಮ ಅಂದ್ರೆ ನಮ್ಮ ಹತ್ರ ಇರೋದೆಲ್ಲ ತಣ್ಣಗಾಗ್ಬಿಡುತ್ತಪ್ಪ. ನೀನು ಯಾರು? ನಿನ್ನ ದೇಶ ಯಾವುದು? ನೀನು ಇಲ್ಲಿಗೇಕೆ ಬಂದೆ? ಇಲ್ಲಿಗೆ ಬರಲು ಕಾರಣ? ಬಹಳ ಉದ್ದಾಯ್ತಪ್ಪ. ನನ್ನಿಂದೇನಾಗಬೇಕಾಯಿತು? ಬಹಳ ಉದ್ದಾಯಿತು ನಿಂದು. ಎಲ್ಲವನ್ನು ಒಂದೇ ಸಲ ಕೇಳಿಬಿಟ್ಟರೆ ಒಂದೊಂದಾಗಿ ಕೇಳಬೇಕು. ಪ್ರಾಣೇಶ್ವರ, ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯು. ನನ್ನ ಹೆಸರು ಶೂರ್ಪನಖ ಎಂದು. ಓಹೋ, ರಕ್ಕಸಿಯೇ? ನಿನ್ನ ಕಣ್ಣಿಗೆ ನಾನು ಹಾಗೆ ಕಾಣುತ್ತಿರುವೆನೆ? ಆದರೂ ರಕ್ಕಸಿಯೇ. ಸುಂದರಿಯಾಗಿಲ್ಲವೇ ಪ್ರಿಯ? ಅದಿರಲಿ, ನೀನು ಯಾರು? ಇಲ್ಲಿಗೆ ನೀನು ಬರಲು ಏನು ಕಾರಣ? ನೀನೇ ಕಾರಣ. ನಾನು ಕಾರಣನೇ? ಹೌದು. ಅದು ಹೇಗಮ್ಮ? ಈ ನಿನ್ನ ಮುದ್ದಾದ ರೂಪವನ್ನು ಕಂಡು ಮೋಹಿಸಿ ಬಂದಿರುವೆನು ಪ್ರಿಯ. ನೀನು ನನ್ನನ್ನು ವಿವಾಹವಾಗಬೇಕು, ವರಿಸಬೇಕು. ಅದು ನೋಡಮ್ಮ, ಮನುಜರು ನೀನೋ ಮನುಜರು ನಾವೋ, ಮನುಜರು ನೀನೋ ಮನುಜರು ನಾವೋ, ಮನದಿ ಜನಕ್ಕೆ ಮನವಿಯಲು ಮನವಿಯಬಹುದೇ, ನ್ಯಾಯವೇ ನಿನಗಿದು ಮಗದ ಸುಧತಿ. ನೋಡಮ್ಮ, ನೀವು ಧನುಜರು, ಆದರೇನಂತೆ? ನಾವು ಮನುಜರು. ಆದರೇನಂತೆ? ನಾನು ಏಕಪತ್ನಿ ರಥಸ್ಥನು. ಏನು ಹೇಳಿದೆ? ಏಕಪತ್ನಿ ರಥಸ್ಥನು ಒಂದೇ. ಏಕಪತ್ನಿ, ಏಕ. ಹೌದು. ಒಂದು ಕೆಲಸ ಮಾಡು, ಆಕೆಯನ್ನು ಬಿಟ್ಟು ಬಿಡು, ನನ್ನನ್ನು ಕಟ್ಟಿಕೋ, ಆಗಲು ನೀನು ಆಗುವೆ ಏಕಪತ್ನಿ ವೃತಸ್ಥ. ಅದು ಸಾಧ್ಯವಿಲ್ಲ. ಯಾಕೋ? ನೋಡು, ನನ್ನ ಪಕ್ಕದಲ್ಲಿಯೇ ಇರುವಳು. ಯಾರು ಅವಳು? ಯಾರು? ನನ್ನ ಸತಿ. ಓಹೋ, ನನ್ನ ಸವತಿ, ನನ್ನ ಜಾನಕಿ, ನನ್ನ ಸವತಿ. ನಾನು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿರುವನು. ನನ್ನನ್ನು ವಾಯು ಸಾಕ್ಷಿಯಾಗಿ ಕೈ ಹಿಡಿ. ವಾಯು ಸಾಕ್ಷಿಯಾಗಿ ಯಾರನ್ನಾದರೂ ಕೈ ಹಿಡಿವರೇ? ನನ್ಗೆ ಅದೆಲ್ಲ ಗೊತ್ತಿಲ್ಲಯ್ಯ. ನಾನೀಗ ಬಂದಿರುವೆನು, ನೀನು ನನ್ನನ್ನು ವರಿಸಬೇಕಷ್ಟೇ. ಸಾಧ್ಯವಿಲ್ಲಮ್ಮ. ನಿನಗಿನ್ನೂ ಲಗ್ನವಾಗಿಲ್ಲವೇ? ನನಗೂ ಲಗ್ನವಾಗಿರುವುದಯ್ಯ. ನಿನ್ನ ಪತಿ ಏನಾದ? ನನ್ನ ಕಾಟ ತಾಳಲಾರ್ದೆ ಯುದ್ಧದಲ್ಲಿ ನೆಗೆದು ಬಿದ್ದೋದ. ಓಹೋ ಪಾಪ. ನೋಡು, ಅಂದಿನಿಂದ ಆತನನ್ನೇ ಯೋಚಿಸುತ್ತಾ ದಿನನಿತ್ಯ ಆತನನ್ನೇ ನೆನೆಸಿ ನೋಡು, ಎಷ್ಟು ದಪ್ಪಗಿದ್ದವಳು, ಎಷ್ಟು ಸಣ್ಣಾಗಿದ್ದೀನಿ ನೋಡು. ಅಲ್ಲವೇ ಪ್ರಿಯ? ಈಗ ನೀನು ನನ್ನನ್ನೇ ವಿವಾಹವಾಗಬೇಕು ಪ್ರಿಯ. ನೋಡಮ್ಮ,
ನಾನು ಏಕಪತ್ನಿರಸ್ತನು ಅಂತ ಹೇಳಿಲ್ಲವೇ? ಆದರೆ ಏನಂತ ಹೇಳಿದೆನಲ್ಲವೇ? ನಾನು ಇಲ್ಲಿಗೆ ಓರ್ವನೇ ಬಂದಿಲ್ಲ, ಮತ್ತೆ ನನ್ನ ಸಂಗಡ ನನ್ನ ತಮ್ಮನು ಸೋದರನಾದ ಲಕ್ಷ್ಮಣನೂ ಬಂದಿರುವನು. ಆತನು ಬಂದಿರುವನೆ. ನೀನ್ ನೋಡು, ಆ ಪಾರ್ಶ್ವದಲ್ಲಿ ಇರುವನು. ನೀನು ಲಗ್ನವಾಗಬೇಕಾದರೆ ಆತನಿಗೆ ಬಳಿಗೆ ಹೋಗು, ನಿನ್ನ ಕಾರ್ಯ ನೆರವೇರುವುದು. ಆತನು ಓರ್ವನೇ ಬಂದಿರುವನು, ಆತನೊಂದಿಗೆ ಆತನ ಪತ್ನಿಯು ಬಂದಿರುವಳು. ನೋಡಮ್ಮ, ಆತನು ಓರ್ವನೇ ಬಂದಿರುವನು. ನೀನು ಮಾತ್ರ ಬೆಚ್ಚಗಿರ್ಬೇಕು ಅಂತ ಇವಳು ಕರ್ಕೊಂಡು ಬಂದಿದ್ಯಾ ಅಲ್ಲಯ್ಯ? ನೀನು ಲಗ್ನವಾಗಬೇಕೋ ಬೇಡವೋ? ಆದರೆ ಅದರಿಂದ ಜಾಗ್ರತೆಯಾಗಿ ಬೇಗನೆ ಹೋಗು. ಮನೋಹರ, ಒಂದು ವೇಳೆ ನಾನು ಆತನ ಬಳಿಗೆ ಹೋಗಿ ಆತನು ಒಪ್ಪದಿದ್ದರೆ ಮತ್ತೆ ಇಲ್ಲಿಗೆ ಬರುವೆನು. ಹೋಗಿ ಬರಳೆ? ಹಾಗೆ ಆಗಲಿ. ಅಲ್ಲಯ್ಯ, ಮೊದಲು ಹೋಗಿ ಬಾ. ಅಲ್ಲಿಗೆ ಹೋಗಲೆ? ಹೋಗು. ಅಲ್ಲಯ್ಯ, ಇದೇ ಮುಖ ನೋಡಕ್ಕೆ ಬೇಜಾರಾಗಲ್ವ ನೀನು? ಲಗ್ನವಾಗಬೇಕಿಲ್ಲ? ಬೇಕು. ಲಗ್ನವಾಗಬೇಕ? ಅಲ್ಲಿಗೆ ಹೋಗ. ಹಾಗಾದರೆ ಹೋಗು. ಮನೋಹರ, ತಂಪನ್ನು ಚೆಲ್ಲಿದೆ, ತಂಗಾಳಿ ಬಿಸಿದೆ, ತಂಪನ್ನು ಚೆಲ್ಲಿದೆ, ಎಲ್ಲೆಲ್ಲಿ ನೋಡಿದರೂ ನನ್ನ ಗುಂಗಿದೆ, ಎಲ್ಲೆಲ್ಲಿ ನೋಡಿದರೂ ನನ್ನ ಗುಂಗಿದೆ. ಈ ಘೋರಾರಣ್ಯದಲ್ಲಿ ನಾನು ಆ ಸುರ ಸುಂದರಾಂಗನನ್ನು ಎಲ್ಲಿ ಎಂದು ಹುಡುಕಲಿ? ಇರಲಿ, ನನಗೇನು ಹೊಸದೆ, ಮುಂದೆ ಸಾಗಿಯೇ ನೋಡೋಣ. ನರಗಮಲು, ಆಹಾ, ಹಿಂದಿನಿಂದ ಇರುವುದೆಲ್ಲವೂ ಒಣಗಿ ಹೋಗಿರುವುದು, ಏನೂ ಇಲ್ಲ ಅಲ್ಲಿ. ಪರವಾಗಿಲ್ಲ, ಹಿಂದೆ ಒಣಗಿ ಹೋದರೇನ ಆಗಿತ್ತು, ಮುಂದಿನಿಂದ ಚೆನ್ನಾಗಿರುವುದು. ಅಲ್ಲ, ನಾನು ಬಂದು ಇಷ್ಟೊತ್ತಾಯ್ತು. ಅದೊಂದು ಇರೋದೊಂದು ಇಷ್ಟುದ್ದ ಬಾಣ, ಅದನ್ನು ಹಿಡಿದುಕೊಂಡು ಅತ್ತ ಇತ್ತ ನೋಡುತ್ತಿರುವನು. ಅಲ್ಲಿರೋದೆಲ್ಲ ಒಣಗೋಗಿದೆ, ಎಲ್ಲ ಇಲ್ಲಿದೆ ನೋಡಯ್ಯ. ಮನೋಹರ, ಯಾರೀ ಶೃಂಗಾಂಬೆ? ಮನೋಹರ, ಯಾರಮ್ಮ ನೀನು? ಅಮ್ಮ ಎಂದು ಕರೆಯಬೇಡ, ಪ್ರಾಣೇನೆಂದು ಕರೆಯಬೇಕು? ಪ್ರಾಣಕಾಂತೆ, ಪ್ರಾಣವಲ್ಲಭೆ, ಹೃದಯೇಶ್ವರಿ ಎಂದು ಕರೆಯಬೇಕು ಪ್ರಿಯ. ಅದಿರಲಿ, ನೀನು ಯಾರು? ಈ ಅರಣ್ಯದಲ್ಲಿ ಒಂಟಿಯಾಗಿ ಸಂಚಾರ ಮಾಡಲು ಕಾರಣವೇನು? ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯು ಪ್ರಿಯ. ನನ್ನ ಹೆಸರು ಶೂರ್ಪನಖ ಎಂದು. ನನ್ನಿಂದ ಏನಾಗಬೇಕು? ನಿನ್ನಿಂದ ಅದಾಗಬೇಕು. ಅದು ಅದು ನೀನು ನನ್ನನ್ನು ವಿವಾಹವಾಗಬೇಕು. ಓಹ್ ಓಹ್, ನೀನು ಅದಕ್ಕಾಗಿ ಬಂದಿರೋಳು? ಅದಕ್ಕಾಗಿಯೇ ಬಂದಿರೋದು. ನೋಡಮ್ಮ, ನೀ ಅರಣ್ಯಕ್ಕೆ ನಾನು ಒಬ್ಬನೇ ಬಂದಿಲ್ಲ, ಮತ್ತೆ ನಮ್ಮ ಅಣ್ಣನಾದ ಶ್ರೀರಾಮಚಂದ್ರನ ಜೊತೆಲೇ ಬಂದಿರುವನು. ಆ ಪಾರ್ಶ್ವದಲ್ಲಿ ನಮ್ಮ ಅಣ್ಣನಿರುವನು. ಆತನಲ್ಲಿ ಹೋದರೆ ನಿನ್ನ ಕಾರ್ಯವು ನೆರವೇರಿದರೂ ನೆರವೇರಬಹುದು. ನಾನು ಇಲ್ಲಿಗೆ ಬರೋ ಮೊದಲಲ್ಲಿ ಹೋಗಿ ಬಂದಿರೋದಯ್ಯ. ಏನು, ನಮ್ಮ ಅಣ್ಣನಲ್ಲಿಗೆ ಹೋಗಿ ಬಂದಿರುವೆಯಾ? ಹಾಗಾದರೆ ನೀನು ನಮಗೆ ಅತ್ತಿಗೆ ಆಗ. ನಮಸ್ಕಾರ. ಅಲ್ಲಿ ಹೋಗಿ ಮಾತನಾಡಿ ಬಂದಿರುವುದಷ್ಟೇ, ಕೆಲಸ ಕಾರ್ಯ ಏನೂ ಆಗಿಲ್ಲ. ಹಾ, ನಿನ್ನ ಅಣ್ಣನೇ ಹೇಳಿ ಕಳಿಸಿರುವನು, ಈ ಪಾರ್ಶ್ವದಲ್ಲಿ ನನ್ನ ತಮ್ಮನಿರುವನು, ನಿನ್ನ ಇಚ್ಛೆಯನ್ನು ಆತನಲ್ಲಿ ತಿಳಿಸು ಎಂದು. ನೋಡಮ್ಮ, ನೀನು ಮೋಸ ಹೋದೆ ಕೇಳು. ಯಾಕೆ? ನಾನು ಆ ರಾಮನಿಗೆ ದಾಸನು. ದಾಸನಿಗೆ ಪತ್ನಿಯಾಗುವುದು ತರವಲ್ಲ. ಏನಾದರೂ ಮಾಡಿ ಆತನಲ್ಲಿ ಹೋದರೆ ನಿನ್ನ ಕಾರ್ಯವು ನೆರವೇರಿದರೂ ಆತನು ಏಕಪತ್ನಿ ವೃತ್ತಸ್ಥನಂತೆ, ಆತನು ನನ್ನನ್ನು ವಿವಾಹವಾಗಲು ಸಾಧ್ಯವೇ ಇಲ್ಲವಂತೆ. ನೀನು ನನ್ನನ್ನು ಆಗುವೆ ಎಂದು ಅವನೇ ಹೇಳಿದನು. ನೋಡಮ್ಮ, ನಮ್ಮ ಅಣ್ಣನಿಗೆ ನಾನು ಆಜ್ಞಾಧಾರಕನು. ಅದಕ್ಕೆ ಆತನ ಆಜ್ಞೆ ಹೊರೆತು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಆತನ ಆಜ್ಞೆ ಇಲ್ಲದೆ ನೀನೇನನ್ನು ಮಾಡುವುದಿಲ್ಲ. ಇಲ್ಲ. ಮತ್ತೀಗ ನನ್ನ ಗೋಳಿ ಯಾರ ಹತ್ರ ಹೇಳ್ಕೊಳ್ಳಿ? ನಾನೀಗ ಏನಾದರೂ ನಮ್ಮ ಅಣ್ಣನಲ್ಲಿಗೆ ಹೋಗಿ ಗುರುವನ್ನು ತಂದರೆ ಅನಂತರ ನೋಡೋಣ. ಗುರುತನ್ನು ತಂದರೆ ನೀನು ನನ್ನನ್ನು ನೋಡೋಣ. ಇಲ್ಲವಾದ್ರೆ ನಿನಗಿಲ್ಲವೇ ಪ್ರಿಯ? ನೀನು ಲಗ್ನ ಮಾಡಬೇಕೋ ಬೇಡವೋ ಜಾಗ್ರತೆಯಾಗಿ ಹೋಗು. ಗುರುತನ್ನು ತರಲೆ, ಹೋಗಿ ಬರಲೆ. ಮನೋಹರ, ಮನೋಹರ, ಬೇಗನೆ ನಿನ್ನನ್ನು ಬೆನ್ನನ್ನು ತಿರುಗಿಸಿ ನಿಲ್ಲಮ್ಮ. ಅದು ನಿನಗೆ ತಿಳಿದು ಹೋಯಿತೆ? ಸರಿ, ಬಾ ಪ್ರಿಯ. ರಾಮಚಂದ್ರ, ಹಾಗಾದ್ರೆ ಬೆನ್ನಿನ ಮೇಲೆ ಬರೆಯುವೆ. ಹೌದಮ್ಮ, ಬರೆಯುತ್ತೇನೆ. ನೀನು ಲಗ್ನವಾಗಬೇಕಲ್ಲವೇ? ಬೇಕು ಬೇಕು. ಬೇಕಾದರೆ ಮತ್ತೆ ನಿನ್ನನ್ನು ಬೆನ್ನನ್ನು ತಿರುಗಿಸಿ ನಿಲ್ಲು. ಗೃಹವನ್ನು ಬರೆಯುತ್ತೇನೆ. ಹೋಗು, ಈಗ ನಿನ್ನ ಕಾರ್ಯ ಹೋಗಿ ಬರಲೆ, ನೆರವೇರುವುದು. ಬೇಗನೆ ಹೋಗು. ಮನೋಹರ, ನನ್ನ ಮದುವೆಯಂತೆ, ಆಹಾ ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆ, ನನಗೂ ನಿನ್ಗೂ ಏನ
ಗುರುತನ್ನು ತಂದಿರುವೆನು ಪ್ರಿಯ. ನೋಡು, ಸುಮ್ಮನೆ ಕಾಮಿಸಬೇಡ, ಹೊರಟು ಹೋಗು, ಇಲ್ಲವಾದ್ರೆ ತಕ್ಕ ಪ್ರಾಯಶ್ಚಿತವಾದೀತು. ನಾನು ಕುರುಹನ್ನು ತಂದಿರುವೆನು. ನಮ್ಮ ಅಣ್ಣನಲ್ಲಿಗೆ ಹೋಗಿ ಕುರುವನ್ನು ತಂದಿರುವೆನು. ಇಲ್ಲಿ ಕೊಡು ನೋಡೋಣ. ಅದು ಕೊಡುವಂತದಲ್ಲ, ನಾನ್ ತೋರಿಸ್ಬೇಕು, ನೀನ್ ನೋಡ್ಬೇಕು. ಇಲ್ಲಿ ತೋರಿಸು. ನಾನ್ ತೋರಿಸ್ತೀನಿ, ನೀನ್ ನೋಡ್ತೀಯಾ? ಮೊದಲು ನಮ್ಮ ಅಣ್ಣನು ಕೊಟ್ಟಿರೋ ಕುರುವನ್ನು ತೋರಿಸುವುದನ್ನು ಆಮೇಲೆ ತೋರಿಸುವಂತೆ. ನೋಡುವೆಯಾ? ಸರಿ, ನೋಡಿಕೊ. ಈ ತಳಿಗೆ ನಮ್ಮ ಅಣ್ಣನ ಒಳ್ಳೆ ದಿನವನ್ನು ಬರೀ ಕಳಿಸಿರುವನು. ಇರಲಿ. ಎಲ್ಲವೋ ಮೂರ್ಖಳೆ, ಸುಮ್ಮನೆ ಏಕೆ ಪ್ರಾಣವನ್ನು ನೀಗುವೆ? ಬಂದ ದಾರಿ ಹಿಡಿದುಕೊಂಡು ಹೊರಟು ಹೋಗು. ಎಲ್ಲವೋ ಲಕ್ಷ್ಮಣ, ಹಾಗೆಂದು ಬರೆದಿರುವನೇನು ಆ ಕರಿಯ? ಯೋಚಿಸಿ ನೋಡು. ಘೋರ ರೂಪವನ್ನು ತಾಳಿ ಆ ಸೀತೆಯನ್ನು ಭಕ್ಷಿಸಿ ನಿನ್ನನ್ನು ವರಿಸುವೆನು. ಏನು ಹೇಳುವೆ? ಎಲ್ಲವೋ ನಿನಗೆ ಲಗ್ನ ಮಾಡೋಕೆ ಬೇಕೋ ಬೇಡವೋ? ಬೇಕು ಪ್ರಿಯ. ಹಾಗಾದರೆ ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೊಳ್ಳಲೆ? ಹೌದು. ಸರಿ, ಕಟ್ಟಿಕೊಂಡೆ. ಕುಳಿತುಕೋ. ನಿಂತುಕೋ. ಕುಳಿತುಕೋ. ನಿಂತುಕೋ. ಬಂದಾಗಿಂದ ನೋಡ್ತೀನಿ. ಕಟ್ಟಿಕೋ, ಕುಳಿತುಕೋ, ನಿಂತುಕೋ. ಮಲ್ಗೋದು ಯಾವಾಗ? ಲಗ್ನ ಮಾಡಬೇಕೋ ಬೇಡವೋ? ಮಾಡುವುದು. ಜಾಗ್ರತೆಯಾಗಿ ಕಟ್ಟಿಕೋ, ಲಗ್ನ ಸಮಯವು ಮೀರಿ ಹೋಗುವುದು. ಇರಲಿ, ಈ ತಳಿಗೆ ತಕ್ಕ ಶಾಸ್ತ್ರೀಯನೇ ಮಾಡಿ ಕಳಿಸುವುದು. ಎಂತ ಚೆನ್ನಾಗಿತ್ತು ನನ್ನ ಮಗು. ದಯಮಾಡಿ ಮುಚ್ಚುಕೋ, ಕುಳಿತುಕೋ, ಮುಚ್ಚುಕೋ, ಕುಳಿತುಕೋ, ನಿಂತುಕೋ. ಹಂಗಂತೇಳಿ ಕೊಯ್ಬಿಟ್ಟ ನಮ್ಮ ಮಗು. ಎಂತ ಚೆನ್ನಾಗಿತ್ತು ಮಗು. ನಮ್ಮ ಅಣ್ಣ ಅವಳ ಅಕ್ಕಾಕ್ಷ ಇಲ್ಲ ಎಲ್ಲ ಬಲ ಬಲ. ಅಮ್ಮಣ್ಣ ಅವಳೇ ಚೆನ್ನ ತಿಂದು ಚೆನ್ನ ದೇಹ ಬೆಳ್ಕೊಂಬ ಬುದ್ಧಿವಾದ ಬೆಳೆದಿಲ್ಲ ನಿಮ್ಗೆ. ಬೆಟ್ಟ ಕಣೋ, ಬೆಟ್ಟ ಬೆಟ್ಟ ಗುಡ್ಡ ಗುಡ್ಡ. ನಾನು ಗೋದ ತುತ್ತನಕ. ಸರಿಯಾಗಿದೆ ಇಬ್ರು. ಏನೋ ನಿನ್ನ ಅವತಾರ? ಎಲ್ಲಿಗೋಗಿದೆ? ಅಂಡಕಾರಣ್ಯ. ದಂಡಪಿಂಡ. ನೀನೇ ಒಂದ್ ದಂಡಪಿಂಡ. ದಂಡಪಿಂಡ ಅಂತ ದಂಡಪಿಂಡ. ನೀವಿದ್ದಿದ್ರೆ ಅಲ್ಲಿ ಯಾಕೆ ಹೋಗ್ತಿದ್ದೆ? ನೀವೇ ಇದ್ದಿಲ್ಲ, ಯಾಕೆ ಬಿದ್ದೋಗಿದ್ದಿ? ಅಯ್ಯ ನಿನ್ನ ಹೋಗಿದ್ದೆ? ಮೂಯಣ ದಂಡಕಾಯಲ್ಲಿ 3 ಜನ ನರಮಾನವರು. ನರಮಾನವರು 3 ಜನ. ಯಾರು? ಆಮ. ನಾಮದವರಲ್ಲ ಕಣೋ, ವಿಭೂತಿಯರು. ಅವನ ಆಮ ಕಂಡ್ರು. ರಾಮ ಕಣೋ, ರಾಮ. ಆಮೇಲೆ ಅವನ ತಮ್ಮ 10 ಮಣ. ನೀನೇ 30 ಮಣ. 100 ಮಣ ಹಂಗಿದ್ದೀಯಾ? ನಾನೆಲ್ಲ ತಂದ್ರು. ಅವನು ಆಮನ ತಮ್ಮ ನತ್ಮನ. ಲಕ್ಷ್ಮಣ. ಆಮ ತೀತೆ. ಏನು ಸೀಸಿಯರಲ್ಲ, ಬೈ ಎಣ್ಣೆ ಕುಡಿಯೋದೇ ಇದ್ದೀನಿ. ಮತ್ತೆ ಆಮನ ಹೆಂಡತಿ ಸೀತೆ. ಅವನ ಹೆಂಡತಿ ಸೀತೆ ಅಂತ ಕಣ. ಏನ್ ಮಾಡಿದ್ರು? ಸೀತೆ ಬಹಳ ತೊಂದೈವತಿ. ಅಮ್ಮಣ್ಣಂಗೆ ಅವನೇ ಮಾಡೋದು. ಹೇಳ್ದ ಏನಾಯ್ತು ನಿನ್ ಮೂಗ್ಗೆ? ಏನಿದು? ನಮ್ಮಣ್ಣಂಗೆ ಮದ್ದು ಸೀತೆನ ಈ ವಿಚಾರವನ್ನು ನಂಗೆ ಮೂಗು ಕುಯ್ಬಿಟ್ಟು ಪಟ್ಟಿಂಗ ಆ ವಿಚಾರ ಸರಿಯಾಗಿ